ರಾಮ ಜನ್ಮಭೂಮಿ ಈ ಹೆಸರು ಕೋಟ್ಯಾಂತರ ಭಾರತೀಯರ ಪಾಲಿಗೆ ಭಾವನಾತ್ಮಕ ವಿಚಾರ. ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿದ್ದೇ ತಡ ಮರ್ಯಾದಾ ಪುರುಷನ ಭಕ್ತರು ದಶರಥ ಪುತ್ರನ ಆರಾಧನೆಯಲ್ಲಿ ತೊಡಗಿದ್ದಾರೆ. ಎಲ್ಲೆಲ್ಲೂ ರಾಮನಾಮ ಜಪ ಜೋರಾಗಿ ನಡೀತಿದೆ. ಇದೆಲ್ಲದರ ಮಧ್ಯೆ ರಾಮ ಭಕ್ತರಿಗೆ ಮತ್ತೊಂದು ಶುಭ ಸುದ್ದಿ ಹೊರಬಿದ್ದಿದೆ. ಶತಮಾನಗಳ ವಿವಾದದ ನಂತರ ಇದೇ ಜನವರಿ 22ರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಯಿತು. ಗರ್ಭಗುಡಿಯಲ್ಲಿ ರಾಮ್ಲಲ್ಲಾನ ಪ್ರತಿಷ್ಠಾಪನೆಯ ನಂತರ ದೇವಾಲಯವು ಭಕ್ತರಿಗೆ ದರ್ಶನದ ಅವಕಾಶವನ್ನು ಕಲ್ಪಿಸಿದ್ದು, ಇದುವರೆಗೂ ಭಾರತೀಯರು ವಿದೇಶಿಗರು ಸೇರಿದಂತೆ ಕೋಟ್ಯಾನುಕೋಟಿ ಭಕ್ತರು ರಾಮನ ದರ್ಶನವನ್ನ ಮಾಡಿದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾನ ಆಗಿದ್ದೇ ತಡ ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ರಾಮನ ಹೆಸರು ಮೊಳಗುತ್ತಿದೆ. ರಾಮ ಮಂದಿರ ನೆನಪಲ್ಲಿ ವಾಚ್. ರಾಮ ಮಂದಿರದ ಪ್ರತಿಷ್ಠಾಪನೆಯ ಗುರುತಾಗಿ ಸ್ವಿಸ್ ಮೂಲದ ವಾಚ್ ಕಂಪನಿಯೊಂದು ಸ್ಪೆಷಲ್ ಎಡಿಷನ್ ವಾಚ್ ಒಂದನ್ನು ಬಿಡುಗಡೆ ಮಾಡಿದೆ. ಇದು ರಾಮ ಭಕ್ತರ ಸಂತೋಷವನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ಸ್ಪೆಷಲ್ ಎಡಿಷನ್ ವಾಚ್ನ ಬೆಲೆ ಬರೋಬ್ಬರಿ 34 ಲಕ್ಷ. ಸ್ವಿಸ್ ಮೂಲದ ವಾಚ್ ತಯಾರಕ ಕಂಪನಿಯೊಂದು ಭಾರತೀಯ ರಿಟೇಲ್ ಉದ್ದಿಮೆಯ ಸಹಯೋಗದೊಂದಿಗೆ ರಾಮ ಜನ್ಮಭೂಮಿ ಲಿಮಿಟೆಡ್ ಎಡಿಷನ್ ವಾಚ್ ಅನ್ನ ಬಿಡುಗಡೆಯನ್ನ ಮಾಡಿದೆ. ಇಥೋಸ್ ಮತ್ತು ಜೇಕಬ್ ಅಂಡ್ ಕೋ ಕಂಪನಿಯು ಈ ಐಷಾರಾಮಿ ಲಿಮಿಟೆಡ್ ಎಡಿಷನ್ ವಾಚ್ ಅನ್ನ ಬಿಡುಗಡೆ ಮಾಡಿದೆ. ಭಾರತೀಯ ಮುಖಬೆಲೆಯಲ್ಲಿ 34 ಲಕ್ಷ ರು ಎನ್ನಲಾದ ಈ ವಾಚ್ $40,800ಗೆ ಸಮವಾಗಿದೆ. ಎಪಿಕ್ ಎಕ್ಸ್ ರಾಮ್ ಜನ್ಮಭೂಮಿ ಎಡಿಷನ್ 2 ಎಂಬ ಹೆಸರಿನಲ್ಲಿ ಈ ವಾಚ್ ಅನ್ನ ಕಂಪನಿ ಬಿಡುಗಡೆ ಮಾಡಿದೆ. ಐಷಾರಾಮಿ ಲಿಮಿಟೆಡ್ ವಾಚ್ ಇದಾಗಿದ್ದು, ವಾಚ್ನ ಡಯಲ್ ದುಂಡಾಕಾರದಲ್ಲಿದೆ. ಹಿಂದುತ್ವವನ್ನ ಪ್ರತಿನಿಧಿಸುವ ಕೇಸರಿ ಬಣ್ಣದ ಬೆಲ್ಟ್ ಅನ್ನ ವಾಚ್ ಹೊಂದಿದೆ. ಇನ್ನು ವಾಚ್ನ ಸ್ಪೆಷಲ್ ಫೀಚರ್ಸ್ನ ನೋಡೋದಾದ್ರೆ, ಡಯಲ್ ಒಳಗಡೆ ಶ್ರೀರಾಮ, ಹನುಮ ಹಾಗೂ ಅಯೋಧ್ಯೆಯ ರಾಮ ಮಂದಿರದ ಚಿತ್ರಣ ಇದೆ. 9 ಗಂಟೆಗೆ ಸರಿಯಾಗಿ ರಾಮ ಮಂದಿರದ ಕಡೆಗೆ ತಿರುಗುವ ಗಡಿಯಾರದ ಮುಳ್ಳು 6 ಗಂಟೆಯಾದಾಗ ಜೈ ಶ್ರೀರಾಮ್ ಘೋಷಣೆಯನ್ನ ಹೇಳುತ್ತೆ. ಇನ್ನು ವಾಚ್ ಅನ್ನ ಪುರುಷರಿಗಾಗಿಯೇ ವಿನ್ಯಾಸಗೊಳಿಸಲಾಗಿದ್ದು, ವಾಚ್ನ ಬೆಲ್ಟ್ ಕೇಸರಿ ಬಣ್ಣದಲ್ಲಿರುವುದು ಈ ವಾಚ್ನ ಪ್ರಮುಖ ಆಕರ್ಷಣೆ ಎಂದರೆ ತಪ್ಪಾಗಲಾರದು. ಕೇಸರಿ ಮತ್ತು ಸಿಲ್ವರ್ ಬಣ್ಣದ ಕಾಂಬಿನೇಷನ್ನಲ್ಲಿ ಈ ಗಡಿಯಾರವನ್ನ ವಿನ್ಯಾಸಗೊಳಿಸಲಾಗಿದ್ದು, ಡಯಲ್ ಸಿಲ್ವರ್ ಬಣ್ಣ ಹಾಗೂ ಸುತ್ತಲೂ ಕೇಸರಿ ಬಣ್ಣದ ವಿನ್ಯಾಸವನ್ನ ಹೊಂದಿದೆ. ಬಿಲ್ಲು ಬಾಣ ಹಿಡಿದು ನಿಂತಿರುವ ರಾಮ, ಗದೆಯೊಂದಿಗೆ ಕುಳಿತಿರುವ ಹನುಮ ಹಾಗೂ ರಾಮ ಜನ್ಮಭೂಮಿಯ ರಾಮ ಮಂದಿರದ ಚಿತ್ರಣ ಗಡಿಯಾರದ ಡಯಲ್ ಒಳಗಿನ ಆಕರ್ಷಣೆ. ಆರೆಂಜ್ ಕಲರ್ನ ರಬ್ಬರ್ ಸ್ಟ್ರ್ಯಾಪ್, ಸ್ಟೀಲ್ ಬಾಡಿ ಹಾಗೂ ಸಫೈರ್ ಕ್ರಿಸ್ಟಲ್ ಗ್ಲಾಸ್ನಿಂದ ವಾಚ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. 100% ವಾಟರ್ ರೆಸಿಸ್ಟೆನ್ಸ್ ಹೊಂದಿದ್ದು 2 ವರ್ಷಗಳ ವ್ಯಾರಂಟಿಯನ್ನ ಕಂಪನಿ ಈ ವಾಚ್ಗೆ ನೀಡಿದೆ. ಕಂಪನಿಯು ಭಾರತದ ಆಳವಾದ ಸಾಂಸ್ಕೃತಿಕ ಪರಂಪರೆಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈ ಗಡಿಯಾರವನ್ನ ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದುವರೆಗೆ ಮಾಡಿದ ಅತ್ಯಂತ ವಿಶಿಷ್ಟವಾದ ಸಹಯೋಗದ ಟೈಮ್ ಪೀಸ್ಗಳಲ್ಲಿ ಈ ಗಡಿಯಾರವು ಒಂದಾಗಿದೆ ಎಂದು ಕಂಪನಿ ಹೇಳಿದೆ. ಈಗಾಗಲೇ ಹೇಳಿದಂತೆ ಲಿಮಿಟೆಡ್ ಎಡಿಷನ್ ವಾಚ್ ಇದಾಗಿದ್ದು, ಕಂಪನಿಯ ಪ್ರಕಾರ ಕೇವಲ 49 ಸೀಮಿತ ಆವೃತ್ತಿಯ ವಾಚ್ಗಳನ್ನು ತಯಾರಿಸಲಾಗಿದೆ. ಈಗಾಗಲೇ 35 ವಾಚ್ಗಳು ಮಾರಾಟವಾಗಿದೆ. ಇಂದಿಗೂ ದಿನವೊಂದಕ್ಕೆ ರಾಮನನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಆಗಮಿಸುತ್ತಾರೆ. ಹೊಸ ವಿನ್ಯಾಸದ ವಾಚ್ ಸದ್ಯ ರಾಮ ಭಕ್ತರ ಮನಸೂರೆಗೊಳಿಸಿದೆ. ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ರಾಮ ಮಂದಿರವು 380 ಅಡಿ ಉದ್ದ, 250 ಅಡಿ ಅಗಲ ಮತ್ತು 161 ಅಡಿ ಎತ್ತರ ಇದೆ. ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಪ್ರತಿಯೊಂದು ಮಹಡಿಯು 20 ಅಡಿ ಎತ್ತರವಿದ್ದು, ಒಟ್ಟು 392 ಕಂಬಗಳು ಮತ್ತು 44 ದ್ವಾರಗಳನ್ನು ದೇವಾಲಯವು ಹೊಂದಿದೆ. ಹಾಗೂ ದೇವಾಲಯದ ನಿರ್ಮಾಣದಲ್ಲಿ ಎಲ್ಲಿಯೂ ಕೂಡ ಕಬ್ಬಿಣವನ್ನ ಬಳಸಲಾಗಿಲ್ಲ. ಒಟ್ಟಾರೆ 71 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ದೇವಾಲಯವು ಗರ್ಭಗುಡಿ ಮತ್ತು 5 ಮಂಟಪಗಳು, ಗನ್ ಮಂಟಪ, ರಂಗಮಂಟಪ, ನೃತ್ಯ ಮಂಟಪ, ಕೀರ್ತನ ಮಂಟಪ, ಪ್ರಾರ್ಥನಾ ಮಂಟಪವನ್ನ ಹೊಂದಿದೆ. ರಾಮಲಲ್ಲಾ ಮೂರ್ತಿಯನ್ನ ಕರ್ನಾಟಕದ ನಮ್ಮ ಮೈಸೂರಿನವರೇ ಆದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗೂ ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಬಳಸಲಾದ ಕಲ್ಲು ಕೂಡ ಕರ್ನಾಟಕದ್ದೇ ಆಗಿರುವುದು ಬಹಳ ವಿಶೇಷ. ಈಗ ರಾಮ ಮಂದಿರವನ್ನ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾಗಿಸಲು ಮಾರುಕಟ್ಟೆಗೆ ವಾಚ್ ರಿಲೀಸ್ ಆಗಿದ್ದು, ಆಸಕ್ತರು ಖರೀದಿಸಬಹುದಾಗಿದೆ.